ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಏನು ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ನೈಕಾಯಿಂದ ಏನೇನು ಶಾಪಿಂಗ್ ಮಾಡಿದ್ದೀನಿ ಅದನ್ನೆಲ್ಲ ತೋರಿಸ್ತಾ ಇದ್ದೀನಿ. ಫಸ್ಟಾಗಿ ನಾನು ಡಮೋಕೋಯಿಂದ ಸನ್ಸ್ಕ್ರೀನ್ ಆರ್ಡರ್ ಮಾಡಿದ್ದೀನಿ. ಇವಾಗ ತುಂಬ ಬಿಸಿಲಿರೋದ್ರಿಂದ ಸನ್ಸ್ಕ್ರೀನ್ ಮಸ್ಟ್. ಇದು ಆಲ್ ಸ್ಕಿನ್ ಟೈಪ್ಸ್ಗೆ ಯೂಸ್ ಆಗೋಂಥದ್ದು. SPF 50 ಇದೆ. ಸೊ ತುಂಬ ಚೆನ್ನಾಗಿದೆ. ಸನ್ಸ್ಕ್ರೀನ್ ಸ್ಟಿಕ್ ಆಗಿರೋದ್ರಿಂದ ಈಸಿ ಟು ಅಪ್ಲೈ. ಇಲ್ಲಿ ನೋಡ್ಬೋದು ಎಷ್ಟು ನೀಟಾಗಿ ಬ್ಲೆಂಡ್ ಆಗಿದೆ ನನ್ನ ಸ್ಕಿನ್ ಜೊತೆಗೆ ಅಂತ. ನೆಕ್ಸ್ಟ್ ಬಂದು ಇನ್ಸೈಡ್ಸಿಂದ ಲಿಪ್ ಬಾಮ್ ಆರ್ಡರ್ ಮಾಡಿದ್ದೆ. ಸ್ಟ್ರಾಬೆರಿ 10 ಶೇಡು. ತುಂಬ ಚೆನ್ನಾಗಿ ಗ್ಲೈಡ್ ಆಗುತ್ತೆ ಲಿಪ್ಸ್ ಮೇಲೆ. ಆ್ಯಂಡ್ ಇಟ್ ಗಿವ್ಸ್ ಅ ಶೈನಿಂಗ್ ದಿಸ್ ಥಿಂಗ್. ನೋಡ್ಬೋದು, ಇಲ್ಲಿ ನಾನು ಅಪ್ಲೈ ಮಾಡಿದ್ದೀನಿ. ತುಂಬ ಶೈನ್ ಕೊಡುತ್ತೆ. ಲಿಪ್ಸ್ ತುಂಬ ಸಾಫ್ಟ್ ಅನಿಸುತ್ತೆ. ನೆಕ್ಸ್ಟ್ ಬಂದು ಹ್ಯಾಂಡ್ ಮತ್ತು ನೀಲ್ ಕ್ರೀಮು. ನನಗೆ ಸೋಪ್ನ ಮುಟ್ಟಿದ ಮೇಲೆ ಇನ್ ಕೇಸ್ ನಾನು ಏನಾದರೂ ಬೇರೆ ಸೋಪ್ಸ್ ಅದು ಇದು ಟಚ್ ಮಾಡೋದ್ರಿಂದ ತುಂಬ ಸ್ಕಿನ್ ಇರಿಟೇಷನ್ ಆಗುತ್ತೆ. ಸೊ ಇದು ಸ್ಟ್ರಾಬೆರಿ ಫ್ಲೇವರು, ಒಳ್ಳೆ ಫ್ರೇಗ್ರೆನ್ಸ್ ಇದೆ. ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಸ್ಕಿನ್ ಜೊತೆಗೆ. ನೆಕ್ಸ್ಟ್ ಬಂದು ಲಿಪ್ ಲೈನರು ಸ್ವಿಸ್ ಬ್ಯೂಟಿಯಿಂದ ಬೋಲ್ಡ್ ನಂದು ಶೇಡು ಇಲ್ಲಿ ಚೂಸ್ ಮಾಡಿರೋದು. ತುಂಬ ಚೆನ್ನಾಗಿದೆ ಇದಂತೂ. ಲಿಪ್ಸಿಗೆ ಒಂದು ಒಳ್ಳೆ ಡೆಫಿನಿಷನ್ನ ಕೊಡುತ್ತೆ. ಲೈನರು ನೀಟಾಗಿ ಅಪ್ಲೈ ಮಾಡಿದ್ವಿ ಅಂದರೆ ತುಂಬ ಅಂದರೆ ತುಂಬ ತುಂಬ ಚೆನ್ನಾಗಿದೆ. ಸ್ವಿಫ್ಟ್ ಕೋಂಬೋನೂ ಇದೆ ಅದರಲ್ಲಿ. ನೀವು ನೈಕಾನಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಲಿಂಕ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ. ಇಲ್ಲಿ ಬಂದು ಐಬ್ರೋ ಪೆನ್ಸಿಲು. ನನ್ನ ಐಬ್ರೋಸ್ ಸ್ವಲ್ಪ ಲೈಟಾಗಿದೆ. ಸೊ ನಾನು ಲೈಟಾಗಿ ಐಬ್ರೋ ಪೆನ್ಸಿಲಿಂದ ಶೇಪ್ ಕೊಟ್ಕೊತೀನಿ. ತುಂಬ ಒಳ್ಳೆ ಡೆಫಿನಿಷನ್ ಕೊಡುತ್ತೆ ಐಬ್ರೋಸ್ಗೆ. ನೋಡ್ಬೋದು ನೀವಿಲ್ಲಿ ತುಂಬ ಡಾರ್ಕ್ ಆಗಿದೆ ಆ್ಯಂಡ್ ಸ್ಮಚ್ ಪ್ರೂಫು. ಸ್ಪ್ರೆಡ್ ಆಗೋಲ್ಲ. ನೀವು ಹೆಂಗೆ ಅಪ್ಲೈ ಮಾಡಿಬಿಟ್ಟಿರ್ತೀರೋ ಹಾಗೆ ಇರುತ್ತೆ. ಇಲ್ಲಿ ಅವರು ಬ್ರಷ್ ಕೂಡ ಕೊಟ್ಟಿದ್ದಾರೆ. ನೀಟಾಗಿ ನೀವು ಐಬ್ರೋಸ್ನ ಬ್ರಷ್ ಮಾಡಿ ಒಂದು ಒಳ್ಳೆ ಶೇಪ್ನ ಕೊಡ್ಬೋದು. ತುಂಬ ಚೆನ್ನಾಗಿದೆ ಇದಂತೂ. ಮಿಸ್ಕ್ಲೇರಿಂದ ನಾನು ಮಾಡಿದ್ದು ಐಬ್ರೋ ಪೆನ್ಸಿಲ್. ಇದು ಸ್ಮಚ್ ಪ್ರೂಫ್. ಇದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನಾನು ಇಷ್ಟು ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿರಲಿಲ್ಲ. ನೆಕ್ಸ್ಟ್ ಬಂದು ಲಿಪ್ಸ್ಟಿಕ್ಕು ಫೇಸಸ್ ಕೆನಡಾಯಿಂದ. ಈ ಲಿಪ್ ಶೇಡ್ ಅಂತೂ ನಂಗೆ ತುಂಬ 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 ಇಷ್ಟ ಆಯಿತು. ಶಾರ್ಟ್ ಆನ್ ಮೀ 14 ಶೇಡ್ ನಂಬರು. ಶಾರ್ಟ್ಸ್ ಆನ್ ಮೀ 14 ಶೇಡ್ ನಂಬರು. ನೋಡ್ಬೋದು, ತುಂಬ ಯೂಸ್ ಮಾಡಿಬಿಟ್ಟಿದ್ದೀನಿ. ಅಷ್ಟು ಇಷ್ಟ ಆಗಿದೆ ನನಗೆ. ಇದೊಂಥರ ಲೈಟ್ ಪಿಂಕ್ ಶೇಡು. ತುಂಬ ಚೆನ್ನಾಗಿದೆ. ಕ್ವಾಂಟಿಟಿ 4 ಗ್ರಾಮ್ಸ್ ಏನೋ ಬರುತ್ತೆ. ಇದು ಮರ್ತೋಗಿದೆ ಗೈಸ್. ಇದರಲ್ಲಿ ತುಂಬ ಡಿಫ್ರೆಂಟ್ ಶೇಡ್ಸ್ ಕೂಡ ಇದೆ. ನಾನು ಲೈಟ್ ಶೇಡ್ ಬೇಕಿತ್ತು ನನಗೆ ಡೈಲಿ ಯೂಸಿಗೆ ಅಂತ. ಸೊ ಇದನ್ನು ಆರ್ಡರ್ ಮಾಡಿದೆ. ಪ್ರೈಸಸ್ ನಾನು ಮೆನ್ಷನ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಬಂದು ಫೇಸಸ್ ಕೆನಡಾಯಿಂದ ಫೌಂಡೇಶನ್ ನಾವು ತುಂಬ ಹುಷಾರಾಗಿ ಚೂಸ್ ಮಾಡಬೇಕು. ನನ್ನ ಶೇಡ್ ಬಂದು ಐವೋರಿ ಅಂತ. ನನ್ನ ಸ್ಕಿನ್ನಿಗೆ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ಫೌಂಡೇಶನ್ನಲ್ಲಿ 2 ಟೈಪ್ಸ್ ಇದೆ, ಲಿಕ್ವಿಡ್ ಮತ್ತು ಕ್ರೀಮಿ ಬೇಸ್ಡು. ನಾನು ಕ್ರೀಮ್ ಬೇಸ್ನ ಚೂಸ್ ಮಾಡ್ತೀನಿ ಬಿಕಾಸ್ ನನಗೆ ತುಂಬ ನೀಟಾಗಿ ಸೆಟ್ ಆಗುತ್ತೆ. ಅಲ್ಲಿ ನೋಡ್ಬೋದು ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ನಮ್ಮ ಸ್ಕಿನ್ಗೆ. ಫುಲ್ಲು ಬ್ಲೆಂಡ್ ಆದಮೇಲೆ ತೋರಿಸ್ತೀನಿ ನಿಮಗೆ ಹೆಂಗೆ ಕಾಣಿಸುತ್ತೆ ನನ್ನ ಮೇಲೆ ಈ ಶೇಡ್ ಅಂತ. ನನ್ನ ಸ್ಕಿನ್ ಮೇಲೆ ತುಂಬ ತೀರಾ ಬ್ರೈಟ್ ಇರೋ ಶೇಡ್ ಕೂಡ ತೊಗೊಬಾರ್ದು. ನೋಡ್ಬೋದು ಇಲ್ಲಿ ನೀವು ಎಷ್ಟು ನೀಟಾಗಿ ಬ್ಲೆಂಡ್ ಆಯಿತು ಅಂತ. ನೆಕ್ಸ್ಟ್ ಬಂದು ಏರ್ ಮಾಸ್ಕು ಡವ್ವಿಂದ. ತುಂಬ ಒಳ್ಳೆಯ ನರಿಶ್ಮೆಂಟ್ನ ಕೊಡುತ್ತೆ ನಿಮ್ಮ ಹೇರ್ಗೆ. ಸ್ನಾನ ಮಾಡಿದ ಮೇಲೆ ಶಾಂಪು ಎಲ್ಲ ಆದಮೇಲೆ ಲಾಸ್ಟಲ್ಲಿ ಇದನ್ನು ಹಚ್ಚಿ 1 to 5 ಮಿನಿಟ್ಸ್ವರೆಗೂ ಬಿಟ್ಟು ಆಮೇಲೆ ಹೇರ್ ವಾಶ್ ಮಾಡ್ಬೋದು. ನೋಡಿ, ಇದು ನನ್ನ ಹೇರ್ ರಿಸಲ್ಟ್, ಫೈನಲ್ ರಿಸಲ್ಟ್. ನನ್ನ ಹೇರ್ ಹಿಂಗೆ ಕಾಣಿಸ್ತಾ ಇದೆ. ತುಂಬ ಒಳ್ಳೆ ಮಾಸ್ಕ್ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು ಲಿಪ್ಸ್ಟಿಕ್ಕು ಫೇಸಸ್ ಕೆನಡಾಯಿಂದ. ಇದೊಂಥರ ಸ್ವಲ್ಪ ಡಾರ್ಕ್ ಶೇಡ್ ಗೈಸ್. ನಾನು ಡಿಫ್ರೆಂಟ್ ಶೇಡ್ಸ್ನ ಟ್ರೈ ಮಾಡಬೇಕಂತ ಹೇಳ್ಬಿಟ್ಟು ತಂದಿದ್ದು. ತುಂಬ ಚೆನ್ನಾಗಿದೆ. ಈ ಶೇಡು ನಂಗೆ ಇಷ್ಟ ಆಯಿತು. ನಾನು ಮಿನಿ ಲಿಪ್ಸ್ಟಿಕ್ನ ಚೂಸ್ ಮಾಡಿದ್ದೆ ಬಿಕಾಸ್ ಟ್ರೈ ಮಾಡೋಕ್ಕೆ ತರಿಸಿದ್ದಲ್ಲ. ಸೊ ಚೆನ್ನಾಗಿದೆ ಅಂದರೆ ನೆಕ್ಸ್ಟು ದೊಡ್ಡ ತರಿಸ್ಕೊಬೋದು ಅಂತ. ನೆಕ್ಸ್ಟ್ ಬಂದು ಮಸ್ಕರಾ ಫೇಸಸ್ ಕೆನಡಾ ಅವ್ರದ್ದೇ. ತುಂಬ ಒಳ್ಳೆ ವಾಲ್ಯೂಮ್ನ ಕೊಡುತ್ತೆ. ಸ್ಮಚ್ ಪ್ರೂಫು. ತುಂಬ ಸ್ವೆಟ್ಟಾಗಿ ಈ ಬೇರೆ ಮಸ್ಕರಾಸ್ ಟ್ರೈ ಮಾಡಿದ್ದೀನಿ ನಾನು. ತುಂಬ ಬೇಗ ಸ್ಮಡ್ಜ್ ಆಗಿಬಿಡುತ್ತೆ, ಫುಲ್ ಸ್ಪ್ರೆಡ್ ಆಗುತ್ತೆ. ಬಟ್ ಇದು ಹಂಗಲ್ಲ. ನೀವು ಹೆಂಗೆ ಅಪ್ಲೈ ಮಾಡಿಬಿಟ್ಟಿರ್ತೀರ ಹಾಗೇ ಇರುತ್ತೆ ಗೈಸ್. ತುಂಬ ತುಂಬ ಚೆನ್ನಾಗಿದೆ. ಆ್ಯಂಡ್ ಅವ್ರದ್ದೇ ಫೇಸಸ್ ಕೆನಡಾ ಅವ್ರದ್ದೇ ಐಲೈನರ್ನ ತರಿಸ್ಕೊಂಡಿದ್ದೆ. ಇದಂತೂ ತುಂಬ ಚೆನ್ನಾಗಿದೆ. ಚೂರು ಸ್ಪ್ರೆಡ್ ಆಗೋಲ್ಲ. ನೀವು ಹೆಂಗೆ ಅಪ್ಲೈ ಮಾಡಿಬಿಟ್ಟಿರ್ತೀರ ಹಾಗೇ ಇರುತ್ತೆ. ಐ ಆಮ್ ವೆರಿ ಸ್ಯಾಟಿಸ್ಫೈಡ್ ವಿತ್ ದಿಸ್ ಪ್ರಾಡಕ್ಟ್. ತುಂಬ ತುಂಬ ಒಳ್ಳೆ ಡೆಫಿನಿಷನ್ನ ಕೊಡುತ್ತೆ. ತುಂಬ ಡಾರ್ಕ್ ಕೂಡ. ಎಷ್ಟು ನೀಟಾಗಿ ಅಪ್ಲೈ ಮಾಡ್ಬೋದು ಅಂದರೆ ತುಂಬ ಇಷ್ಟ ಆಯಿತು ನನಗಂತೂ.
ಆ್ಯಂಡ್ ಗೈಸ್ ಇದು ಯಾವುದು ನನ್ನ ಪೇಯ್ಡ್ ಪ್ರಮೋಷನ್ ಅಲ್ಲ, ನಾನೇ ತಂದು ಟ್ರೈ ಮಾಡಿ ನಿಮಗೆಲ್ಲ ಹೇಳ್ತಾ ಇರ್ಬೋದು. ಆ್ಯಂಡ್ ನಮ್ಮ ಮನೇಲಿರೋ ಬೆಕ್ಕನ್ನ ನೋಡ್ಬೋದು ಎಷ್ಟು ಕ್ಯೂಟಾಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.